ಇನ್ನು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಟ್ರಂಕ್ಗಳು ಓಪನ್ ಆದ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಸ್ಥಳದಲ್ಲಿ 20 ಟ್ರಂಕ್ಗಳ ಪರಿಶೀಲನೆಯನ್ನ ಚುನಾವಣಾಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಕೆಲ ಟ್ರಂಕ್ಗಳು ಜಖಮಾಗಿರೋದು ತಪಾಸಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಂಚೆ ಮತಗಳ ಟ್ರಂಕ್ಗೆ ಏನೂ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗೊಂದಲ ಇಲ್ಲ ಅಂತ ಅಭ್ಯರ್ಥಿಗಳ ಮುಂದೆ ಆಯೋಗ ಸ್ಪಷ್ಟಪಡಿಸಿದೆ. ಪರಿಶೀಲನೆ ನಡೆಸಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಚುನಾವಣಾ ಸಿಬ್ಬಂದಿ. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಮರು ಎಣಿಕೆಯ ಪ್ರಕ್ರಿಯೆ ಈಗ ಮುಂದುವರೆದಿದೆ. ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲಿ ಮರು ಎಣಿಕೆ ಪ್ರಕ್ರಿಯೆ ನಡೀತಾ ಇರೋದು. ಈ ವಿಚಾರವಾಗಿ ಒಂದಷ್ಟು ಹೈಡ್ರಾಮಾ ಕೂಡ ಆಗಿದೆ. 20 ಟ್ರಂಕ್ಗಳ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಕೆಲ ಟ್ರಂಕ್ಗಳು ಜಖಮಾಗಿರೋದು ತಪಾಸಣೆಯ ಸಂದರ್ಭದಲ್ಲಿ ದೃಢಪಟ್ಟಿದೆ. ಅಂಚೆ ಮತಗಳ ಟ್ರಂಕ್ಗೆ ಏನೂ ಆಗಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಗೊಂದಲ ಇಲ್ಲ ಅಂತ ಅಭ್ಯರ್ಥಿಗಳ ಮುಂದೆ ಆಯೋಗ ಕೂಡ ಸ್ಪಷ್ಟಪಡಿಸಿದೆ. ಪರಿಶೀಲನೆಯನ್ನ ನಡೆಸಿ ಗೊಂದಲಕ್ಕೆ ಚುನಾವಣಾ ಸಿಬ್ಬಂದಿಗಳು ತೆರೆ ಎಳೆದಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಈಗ ಮರು ಎಣಿಕೆ ಪ್ರಕ್ರಿಯೆಯಲ್ಲಿ ಮುಂದುವರೆದಿದೆ. ಎರಡು 2023ರ ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 1822 ಅಂಚೆ ಮತಗಳು ಚಲಾವಣೆಯಾಗಿದ್ವು. ಆದರೆ ಎಣಿಕೆಯ ಸಂದರ್ಭದಲ್ಲಿ 279 ಮತಗಳು ತಿರಸ್ಕಾರ ಆಗಿದ್ವು. 3 ಮತಗಳು ನೋಟಾ ಅಂತ ಚಲಾವಣೆಯಾಗಿದ್ವು. ಉಳಿದಂತೆ 1540 ಮತಗಳನ್ನ ಅಂಚೆ ಮತಗಳನ್ನ ಗಣನೆಗೆ ತೆಗೆದುಕೊಂಡು ಅವತ್ತು ಎಣಿಕೆ ಮಾಡಲಾಗಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ನ TD ರಾಜೇಗೌಡ ಅವರು 201 ಮತಗಳಿಂದ ಗೆಲುವನ್ನ ಸಾಧಿಸಿದ್ರು. ಒಟ್ಟಾರೆಯಾಗಿ ಅವರು ಗೆಲುವನ್ನ ಸಾಧಿಸಿದ್ದಂತ ಅಂತರ 201 ಆಗಿತ್ತು. ಇವರ ವಿರುದ್ಧ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂತ ಬಿಜೆಪಿ ಅಭ್ಯರ್ಥಿ DN ಜೀವರಾಜ್ ಅವರು ಫಲಿತಾಂಶವನ್ನ ಪ್ರಶ್ನಿಸಿ ಹೈಕೋರ್ಟ್ನ ಮೊರೆ ಹೋಗಿದ್ರು. ಅಂಚೆ ಮತಗಳ ಮರು ಎಣಿಕೆಗೆ ಕೋರಿದ್ರು ಕೂಡ ಚುನಾವಣಾಧಿಕಾರಿಗಳು ಅವಕಾಶವನ್ನ ನೀಡಿಲ್ಲ ಅನ್ನೋದು ಅವರ ಆರೋಪ ಆಗಿತ್ತು. ಅಂಚೆ ಮತಗಳ ಪೈಕಿ ಒಟ್ಟು 279 ಮತಗಳನ್ನ ತಿರಸ್ಕಾರ ಮಾಡಿರೋದಕ್ಕೆ ಅವರು ಆ ಸಂದರ್ಭದಲ್ಲಿ ಅನುಮಾನ ವ್ಯಕ್ತಪಡಿಸಿದ್ರು. ಅವರ ಅನುಮಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಮರು ಎಣಿಕೆಗೆ ಅವಕಾಶವನ್ನ ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿದಂತ ಹೈಕೋರ್ಟ್ ತನ್ನ ಆದೇಶವನ್ನ ಕೊಟ್ಟಿತ್ತು. ಹೀಗಾಗಿ ಈಗ ಈ ಒಂದು ಮತ ಎಣಿಕೆ ಅಂಚೆ ಮತಗಳ ಎಣಿಕೆ ಕಾರ್ಯ ಇವತ್ತು ನಡೀತಾ ಇದೆ ಹೈಕೋರ್ಟ್ ಆದೇಶದ ಪ್ರಕಾರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇರುವಂಥದ್ದು. ಸ್ಟ್ರಾಂಗ್ ರೂಮ್ನಿಂದ ಮತಪತ್ರಗಳನ್ನು ತರುವ ಹೊತ್ತಿನಲ್ಲಿ ಆ ಬಾಕ್ಸ್ಗಳೇನಿದ್ದಾವೆ ಎಲ್ಲವೂ ಕೂಡ ಓಪನ್ ಆಗಿತ್ತು, ಕೆಲವೊಂದು ಡ್ಯಾಮೇಜ್ ಆಗಿತ್ತು. ಇರುವ 20 ಬಾಕ್ಸ್ನಲ್ಲಿ 15 ಬಾಕ್ಸ್ಗಳಿಗೆ ಸೀಲ್ ಇರಲಿಲ್ಲ, ಕೆಲವೊಂದು ಬಾಕ್ಸ್ಗಳು ಓಪನ್ ಆಗಿತ್ತು ಅನ್ನೋದು ಗಂಭೀರ ಆರೋಪವನ್ನು ಹಾಲಿ ಶಾಸಕ TD ರಾಜೇಗೌಡರು ಮಾಡ್ತಾ ಇರುವಂಥದ್ದು. ಸ್ವತಃ TD ರಾಜೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, 20 ಬಾಕ್ಸ್ಗಳಲ್ಲಿ ಅಂಚೆ ಮತಗಳಲ್ಲಿ ಇರುವಂಥ ಬಾಕ್ಸ್ಗಳು ಓಪನ್ ಆಗಿತ್ತು ಅನ್ನೋದು ನೀವು ಆಕ್ಷೇಪ ಕೊಟ್ಟಿದ್ದೀರಾ, ಲಿಖಿತವಾದಂಥ ಆಕ್ಷೇಪ ಕೊಟ್ಟಿದ್ದೀರಾ. ಯಾವ ಕಾರಣಕ್ಕೆ ಸರ್? ಈಗ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅನೇಕ ಬಾಕ್ಸ್ಗಳು ಕೆಲವು ಸೀಲ್ ಇಲ್ಲ, ಕೆಲವು ಡ್ಯಾಮೇಜ್ ಆಗಿದ್ದಾವೆ, ಕೆಲವು ಟ್ರಂಕನ್ನೇ ಬ್ರೇಕ್ ಮಾಡ್ದಂಗೆ ಕಾಣ್ತದೆ, ಬೆಂಡ್ ಆಗಿದೆ, ಸಿಕ್ಕಾಬಟ್ಟೆ ಹ್ಯಾಮರೆಲ್ಲ ಹೊಡೆದು ಬೆಂಡ್ ಮಾಡ್ದಂಗಿದೆ, ಲಾಕ್ ಓಪನ್ ಆಗಿದ್ದಾವೆ, ಆಮೇಲೆ ಸೀಲ್ಗಳೆಲ್ಲ ಕಿತ್ತು ಹೋಗಿದ್ದಾವೆ. ಹಾಗಾಗಿ ನಮಗೆ ಅದ್ರ ಮೇಲೆ ನಾವು ಚುನಾವಣೆ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಇದು ನಮಗೆ ಅನುಮಾನ ಕಾಣ್ತಾ ಇದೆ, ಟ್ಯಾಂಪ್ರಿಂಗ್ ಆಗಿದೆ ಅನ್ನೋ ಅನುಮಾನ ಕಾಣ್ತಾ ಇದೆ. ಹಾಗಾಗಿ ಚುನಾವಣೆ ಮತ ಎಣಿಕೆ ಮಾಡಬಾರ್ದು. ಇದನ್ನು ವರದಿಯನ್ನು ಹೈಕೋರ್ಟಿಗೆ ಕೊಟ್ಟು ಹೈಕೋರ್ಟಿನ ಅಭಿಪ್ರಾಯ ಮತ್ತೆ ಪುನಃ ಪಡೆದು ಕೌಂಟ್ ಮಾಡಿ ಅನ್ನೋ ಮನವಿ ಲಿಖಿತವಾಗಿ ಕೊಟ್ಟಿದ್ದೀವಿ. ಅಕ್ರಮ ನಡೆದಿದೆ ಅನ್ನೋದು ನಿಮ್ಮ ಆರೋಪನ ಸರ್? ಅಲ್ಲ, ಅಲ್ಲಿ ಟ್ರಂಕ್ ಓಪನ್ ಮಾಡಿದಾಗ ನಮಗೆ ಅನುಮಾನ ಸಹಜ ಅಲ್ಲ, ವ್ಯಕ್ತವಾಗಂಥದ್ದು ಸಹಜ. ಅಂದರೆ ನಿಮ್ಮ ಪ್ರತಿಸ್ಪರ್ಧಿ ಜೀವರಾಜ್ ಅವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಸರ್? ಅವರು ಪ್ರಾರಂಭಿಕವಾಗಿ ಅವರು ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ನಾವೆಲ್ಲ ಆಕ್ಷೇಪ ವ್ಯಕ್ತಪಡಿಸಿ ನಮ್ಮ ಚುನಾವಣಾ ಏಜೆಂಟ್ ಮತ ಎಣಿಕೆ ಏಜೆಂಟ್ ಆಕ್ಷೇಪ ವ್ಯಕ್ತಪಡಿಸಿ ಅವ್ರು ಬರೆಸಿ ಸೈನ್ ಮಾಡಿದ ಮೇಲೆ ಅವರು ವ್ಯಕ್ತಪಡಿಸಿದ್ರು. ಇದಕ್ಕೆ ಆಯೋಗದ ಅಧಿಕಾರಿಗಳೇ ಹೊಣೆ ಅಂತೀರಾ, ಹೇಗೆ ಸರ್? ಅವರ ಅಧಿಕಾರಿಗಳು ಸ್ಪಷ್ಟ ಇದು ತಗೋಬೇಕು, ಅವರು ನಿಯಮದ ಪ್ರಕಾರ ತಗೋಬೇಕು, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಯಾಕೆ ಲೆಕ್ಕ ಮಾಡೇ ಬಿಡ್ತೀವಿ ಅಂತ ಯಾಕೆ ಹಠ ಮಾಡ್ತಾರೆ? ಲೆಟ್ ದೆಮ್ ಟೇಕ್ ಹೈಕೋರ್ಟ್ ಒಪಿನಿಯನ್, ಒಂದು ಅಭಿಪ್ರಾಯ ತಗೊಂಡು ಮಾಡಲಿ. ನಮ್ದೇನು ತಕರಾರು ಇಲ್ಲ. ನಾನು ಡೇ ಒನ್ನಿಂದ ನಾವು ಮತ ಎಣಿಕೆಗೆ ನಮ್ದು ವಿರೋಧ ಇಲ್ಲ. ನಮ್ಮ ಮೇಲೆ ಅನೇಕ ಸುಳ್ಳು ಆರೋಪಗಳು ಮಾಡಿದ್ದು, ಅದು ನ್ಯಾಯಾಲಯದಲ್ಲಿ ಸಾಬೀತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ನ್ಯಾಯಾಲಯದ ಮೆಟ್ಲೇರಿದ್ದಷ್ಟೇ. ಕೌಂಟ್ ಮಾಡಬೇಡಿ ಅಂತ ಹೇಳಿಲ್ಲ.
ಸರಿಯಾಗಿದೆ, ನಾವು ಎಲ್ಲರ ಸಮಕ್ಷಮದಲ್ಲಿ ಮಾಡಿದ್ದಾರೆ ಅಂತೇಳಿ ಬೇರೆ ಬೇರೆ ಆರೋಪಗಳಿದ್ವಲ್ಲ ಅವಕ್ಕೆ ನ್ಯಾಯ ಸಿಕ್ಕಲಿ ಅಂತೇಳಿ ನಾವು ಕೋರ್ಟಿಗೆ ಹೋದು, ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ಕಿದೆ. ಅದರಲ್ಲಿ ಮತ ಎಣಿಕೆ ಆದೇಶ ಆಗಿದೆ, ಅದನ್ನ ಸ್ವಾಗತ ಮಾಡಿದ್ದೀವಿ. ಹಂಗೆ ಮತ ಎಣಿಕೆ ಒಂದೇ ಆದೇಶ ಮಾಡಿದ್ದು. ಹಂಗೆ ನಮಗೆ ಅನುಮಾನ ಇದ್ದು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತು, ಅವಕಾಶ ಇತ್ತು ನನಗೆ, ನಾನು ಹೋಗಲಿಲ್ಲ. ಮೊದಲು ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ಮೊದಲು ಅವ್ರು ಬೇರೆ ಬೇರೆ ಆರೋಪಗಳು ನಮ್ಮ ಮೇಲೆ ಮಾಡಿದ್ರು, ಅವ್ರ ಜೊತೆ ಹೋಗ್ತಾ ಇದ್ದು. ಹಾಗಾಗಿ ಅವು ಸಾಬೀತಾಗಲಿ, ಅದರಲ್ಲೇ ನಮಗೆ ನ್ಯಾಯ ಸಿಕ್ಕಲಿ ಅಂತೇಳಿ ನಾವು ಹೇಳಿದ್ದು. ಅದ್ರಲ್ಲಿ ನ್ಯಾಯ ಸಿಕ್ಕಿದೆ ನಮಗೆ. ಅವ್ರ ಆರೋಪನ ಸರಿಸಾಗಡೆ ತಿರಸ್ಕಾರ ಮಾಡಿದೆ. ಮತ ಎಣಿಕೆಗೆ ಆದೇಶ ಮಾಡಿದೆ ನ್ಯಾಯಾಲಯ. ಅದಕ್ಕೆ ಗೌರವ ಕೊಟ್ಟು ನಾವು ಮತ ಎಣಿಕೆಗೋಸ್ಕರ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಇದಾಗಿರೋ ಅಂಥದ್ದು ನೋಡಿದರೆ ಅವರು ಮರು ಮತದಾನ ಕರ್ಜಿ ಹಾಕಿರೋಂಥದ್ದು ಅವರು ಏನೋ ಮಾಡಿರ್ಬೋದು ಅನ್ನೋ ಅನುಮಾನ ನಮಗೆ ವ್ಯಕ್ತ ಆಗ್ತಾ ಇದೆ. ಇದಿಷ್ಟು ಹಾಲಿ ಶಾಸಕ ಟಿ ಡಿ ರಾಜೇಗೌಡರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿಂದ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.